ಇಂಚರಾಯ ಕುಟೀರ ಸ್ವಯಂ ವೈದ್ಯ ಸೀರೀಸ್ಗೆ ಸ್ವಾಗತ. ಇವತ್ತು ನೀರಿನ ಉಪಯೋಗ ಅಥವಾ ಉಷಾಪಾನ ಅಥವಾ ಜಲರಸಾಯನ ಅಥವಾ ಇದನ್ನೇ ಜಲಪಾನ ಅಂತ ಕೂಡ ಕರಿಬಹುದು. ನೀರಿನ ಉಪಯೋಗವನ್ನು ಹೇಳ್ತೀನಿ ಇವತ್ತು. ಇದನ್ನು ವಾಟರ್ ಟ್ರೀಟ್ಮೆಂಟ್, ಆಂಬ್ರೋಸಿಯಾ, ಆಫ್ರೊಡಿಸೈಕ್ ಅಂತ ಕೂಡ ಕರಿಬಹುದು. ನಿಮಗೆ ರೋಗ ನಿರ್ಮುಕ್ತವಾಗಿ ಇರಬೇಕೆಂದರೆ ಈ ಆಂಬ್ರೋಸಿಯಾ ಅಥವಾ ಆಫ್ರೊಡಿಸೈಕ್ ಅಥವಾ ವಾಟರ್ ಟ್ರೀಟ್ಮೆಂಟನ್ನು ತಪ್ಪದೇ ಮಾಡಿ. ಬೆಳಗಿನ ಜಾವ ಒಂದು ಮಡಿಕೆ ನೀರನ್ನು, ಪ್ರಿಫರೆಬಲಿ ಬಾವಿ ಅಥವಾ ನದಿ ನೀರಾದರೆ ಶ್ರೇಷ್ಠ, ಈ ಮಡಿಕೆಯನ್ನು ಪ್ರಖರವಾದ ಸುಡು ಬಿಸಿಲಿನಲ್ಲಿ ಇಡಬೇಕು. ಇದರಿಂದ ಜಲದಲ್ಲಿ ಇರುವ ದೋಷ ತೆಗಿಬಹುದು. ನಂತರ ರಾತ್ರಿ ಇದೇ ಮಡಿಕೆಯನ್ನು ಚಂದ್ರಕಿರಣಗಳ ಕೆಳಗೆ ಇಡಬೇಕು. ಇದರಿಂದ ಜಲ ಸ್ವಚ್ಛ ಮತ್ತು ಶೀತ ಗುಣಯುಕ್ತ ಆಗುತ್ತದೆ. ಈ ನೀರನ್ನು ನಾವು ಎಷ್ಟು ಕುಡಿಬಹುದು? 1 ವರ್ಷ ಮಗು ಆದರೆ 50 ml ಕೊಡಿ. 1 ರಿಂದ 16 ವರ್ಷದವರೆಗೂ 50 ml ಕೊಡಬಹುದು. 16ರಿಂದ ಮೇಲ್ಪಟ್ಟು 100 ml ತಗೋಬಹುದು. ಈ ನೀರನ್ನು ಸುಗಂಧ ಜಲದಂತೆ ಕೂಡ ಮಾಡಬಹುದು. ಸುಗಂಧ ಅಂದರೆ ಪರಿಮಳ ಅಥವಾ ಸುವಾಸನೆ ಜಲ ಮಾಡಬಹುದು. ನಾವು ಹೇಗೆ? 1 ಏಲಕ್ಕಿ ಅಥವಾ 1 ಚಿಟಿಕೆ ಕರ್ಪೂರ ಅಥವಾ ಪನ್ನೀರ್ ಗುಲಾಬಿ ದಳ ಅಥವಾ ನೀಲಕಮಲ ಪುಷ್ಪ ಯಾವುದಾದ್ರೂ ಒಂದನ್ನು ಇದೇ ಮಡಿಕೆಗೆ ಹಾಕಿ ಸ್ವಲ್ಪ ಹೊತ್ತು ನೆನೆಸಿ ಶೋಧಿಸಿ ಸುಗಂಧ ಜಲದಂತೆ ಉಪಯೋಗಿಸಬಹುದು. ಈ ಜಲರಸಾಯನವನ್ನು ನಾವು ನಿತ್ಯ ಸೇವನೆ ಮಾಡಿದರೆ ನಾವು ರೋಗ ನಿರ್ಮುಕ್ತವಾಗಿ ದೀರ್ಘಾಯುಷ್ಯವನ್ನು ಖಂಡಿತ ಪಡೆಯಬಹುದು. ಇದನ್ನು ಮಾಡಿ ನನಗೆ ತಪ್ಪದೆ ತಿಳಿಸಿ.